ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಸಮಾಚಾರ. ಸೊ ಈ ದಿನನೂ ನಾನು ಲೈವ್ ಟ್ರೇಡ್ನ ಮಾಡಿದೆ, ಬಟ್ ನಾನು ನೋಡ್ಕೊಂಡಿರಲಿಲ್ಲ. ನನ್ನ ರೆಕಾರ್ಡಿಂಗ್ ಸಿಸ್ಟಮ್ ಏನಿತ್ತು ಅದನ್ನು ಆಫಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ. ಅದರಿಂದ ರೆಕಾರ್ಡಿಂಗ್ ಲೈವ್ ಟ್ರೇಡ್ ಮಾಡಿದಾಗ ಅದು ಕ್ಯಾಪ್ಚರ್ ಆಗಿಲ್ಲ. ಬಟ್ ಇವತ್ತಿನ ದಿನನೂ ನಾನು ಒಂದು ಲೈವ್ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಇವತ್ತಿನ ದಿನದ ಪ್ರಾಫಿಟ್ ನೋಡೋದಾದರೆ ಬರೀ 200 ರುಪೀಸ್ ಅಷ್ಟು ನಾವು ಪ್ರಾಫಿಟ್ನ ಮಾಡ್ಕೊಂಡಿದ್ದೀವಿ. ಮತ್ತು 2 ಆರ್ಡರ್ಸ್ನ ಪಂಚ್ ಮಾಡಿದ್ದೀನಿ ಇವತ್ತಿನ ದಿನ ಮಾರ್ಕೆಟಲ್ಲಿ. ಒಂದು ಅರೌಂಡ್ 9:25ಗೆ, ಇನ್ನೊಂದು 10 o'clock ಪಂಚ್ನ ಮಾಡಿದ್ದೀನಿ. ಸೊ ಇದಾಗಿದೆ ನನ್ನ ಟ್ರೇಡ್ನ ಡೀಟೇಲ್ಸ್. ಸೊ ಇಲ್ಲಿ ಯಾವ ಲೆವೆಲ್ ಆಫ್ ಪ್ರೈಸಲ್ಲಿ ನಾನು ಬೈಯಿಂಗ್ ಮಾಡಿದ್ದೀನಿ ಮತ್ತು ಸೆಲ್ಲಿಂಗ್ ಮಾಡಿದ್ದೀನಿ ನೋಡ್ಬೋದು. ಇವತ್ತಿನ ದಿನ ಓವರ್ ಆಲ್ ನೋಡೋದಾದರೆ ಅರೌಂಡ್ ಬರೀ 100 ರುಪೀಸ್ ಅಷ್ಟು ಮಾತ್ರನೇ ಪ್ರಾಫಿಟ್ ಸಿಗುತ್ತೆ ಅಷ್ಟೇ ಮಾರ್ಕೆಟಲ್ಲಿ, ಎಲ್ಲ ಚಾರ್ಜಸ್ ಎಲ್ಲ ಹೋದ್ಮೇಲೆ. ಬಟ್ ಇವತ್ತಿನ ದಿನದ ಟ್ರೇಡ್ ಎಕ್ಸಿಕ್ಯೂಷನ್ ಏನಕ್ಕೆ ಮಾಡಿದೆ, ಏನಿತ್ತು ಕಾರಣ, ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳೋಣ ಬನ್ನಿ. ಇವತ್ತಿನ ದಿನ ಯಾವಾಗಲೇ ಆಗಲಿ ನಾವು ಮಾರ್ಕೆಟಲ್ಲಿ ಟ್ರೇಡ್ನ ಮಾಡಬೇಕಾದ್ರೆ ಇವತ್ತಿನ ದಿನದ್ದು ನಾನು ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು ಅಂದರೆ ಪ್ರೀವಿಯಸ್ ಡೇಲಿ ಮೂಮೆಂಟಮ್ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡಬೇಕು. ಸೊ ಪ್ರೀವಿಯಸ್ ಡೇಲಿ ಏನಾಗಿದೆ, ಮಾರ್ಕೆಟು ಜಿಗ್ಜ್ಯಾಗ್ ಆಗಿ ಮೂವ್ ಆಗ್ತಾಯಿದೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಏನಾಯಿತು, ಮಾರ್ಕೆಟ್ ಲಾಸ್ಟಲ್ಲಿ ಒಂದು ಶಾರ್ಪ್ ಫಾಲನ್ನು ಕೊಟ್ಟಿದೆ. ಸೊ ಶಾರ್ಪ್ ಫಾಲ್ ಎಲ್ಲ ಕೊಡಬೇಕು ಅಂದರೆ ನಿಮ್ಮಂಥ ರಿಟೇಲ್ ಟ್ರೇಡರ್ಸ್ ಕೈಲಿ ಮಾರ್ಕೆಟ್ನ ಇಷ್ಟು ಹೈ ಪಾಯಿಂಟಿಂದ ಈ ಲೋ ಪಾಯಿಂಟ್ವರೆಗೂ ತಳ್ಳೋದಕ್ಕೆ ಆಗಲ್ಲ. ಸೊ ಇಲ್ಲಿ ಏನು ಅರ್ಥ ಅಂದರೆ, ಇಲ್ಲಿ ಯಾರೋ ಬಿಗ್ ಪ್ಲೇಯರ್ಸ್ ಎಂಟ್ರ್ ಆಗಿದ್ದಾನೆ ಮಾರ್ಕೆಟ್ಗೆ. ಸೊ ಆ ಬಿಗ್ ಪ್ಲೇಯರು ಮಾರ್ಕೆಟ್ನ ಇಷ್ಟು ಕೆಳಗೆ ಪುಷ್ ಮಾಡಿದ್ದಾನೆ ಅಂತ ಅರ್ಥ. ಸೊ ಯಾವಾಗ ಈ ರೀತಿಯಾಗಿ ಶಾರ್ಪ್ ಮೂಮೆಂಟಮ್, ಜಾಸ್ತಿ ದೊಡ್ಡ ಮೂಮೆಂಟಮ್ ಆಗುತ್ತೆ ಮಾರ್ಕೆಟಲ್ಲಿ, ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ ಒಂದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ, ಮಾರ್ಕೆಟಲ್ಲಿ ಲೆವೆಲ್ಸ್ನ ಮಾರ್ಕ್ ಮಾಡ್ಕೊಬೇಕು. ನಾನು ಯಾವಾಗಲೇ ಆಗಲಿ ನಾವು ಟ್ರೇಡ್ ಮಾಡಬೇಕಾದ್ರೆ ರೀಟೇಲರ್ಸ್ ಲೆವೆಲ್ ಎಲ್ಲಿದೆ ಅನ್ನೋದನ್ನ ನಾನು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ರೀಟೇಲರ್ಸ್ ಈ ಲೆವೆಲಲ್ಲಿ ಎಂಟ್ರಿ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮಾರ್ಕೆಟ್ ಇಷ್ಟು ಶಾರ್ಪ್ ಮೂಮೆಂಟಮ್ ಕೊಡುತ್ತೆ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಈ ಲೆವೆಲಲ್ಲಿ ರೀಟೇಲರ್ಸ್ ಎಂಟ್ರಿನ ತೊಗೊಂಡಿರಲ್ಲ. ಏನು ಮಾಡ್ತಾರೆ ಅಂದರೆ, ಮಾರ್ಕೆಟಲ್ಲಿ ಯಾವಾಗಲೂ ರೀಟೇಲರ್ಸ್ ಎಂಟ್ರಿ ತೊಗೊಬೇಕು ಅಂದರೆ ಒಂದು ರೀಟೆಸ್ಟ್ ಆಗಬೇಕು ಅಥವಾ ಬ್ರೇಕ್ ಡೌನ್ ಬ್ರೇಕ್ಔಟ್ ಈ ರೀತಿಯಾಗಿ ಆಗಬೇಕು, ಆವಾಗಲೇ ರೀಟೇಲರ್ಸು ಮಾರ್ಕೆಟಲ್ಲಿ ಎಂಟ್ರಿನ ತೊಗೊಳೋದು. ಸೊ ಇಲ್ಲಿ ನೋಡೋದಾದರೆ ನಮಗೇನಾಗಿದೆ, ಈ ಲೋ ಲೆವೆಲ್ನ ಬ್ರೇಕ್ ಡೌನ್ ಆಗಿ ಆಮೇಲೆ ಮತ್ತೆ ಅದೇ ಲೆವೆಲ್ ಹತ್ರ ರೀಟೆಸ್ಟ್ ಆಗಿದೆ. ಅಂದರೆ ಏನು, ಇಲ್ಲೊಂದು ಇನಿಷಿಯಲ್ ಲೋ ಇತ್ತು, ಆ ಲೋಯಿಂದ ಮಾರ್ಕೆಟ್ ಕೆಳಗೆ ಹೋಗಿ ಮತ್ತೆ ಅದೇ ಲೆವೆಲ್ ಹತ್ರ ಬಂದು ರೀಟೆಸ್ಟ್ ಆದಾಗ ಇಲ್ಲಿ ರೀಟೇಲರ್ಸು ಅವರು ಸೆಲ್ಲಿಂಗ್ ಪೊಸಿಷನ್ನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ನಾನೇನು ಮಾಡ್ಕೊತೀನಿ ಅಂಥ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಇಲ್ಲೊಬ್ಬ ರೀಟೇಲರ್ ಆ್ಯಡ್ ಆಗಿದ್ದಾರೆ, ಇಲ್ಲೊಬ್ಬರು ರೀಟೇಲರ್ಸ್ ಆ್ಯಡ್ ಆಗಿರ್ತಾರೆ. ಸೊ ಯಾವಾಗಲೇ ಆಗಲಿ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ, ರೀಟೇಲರ್ಸ್ನ ಲಾಸಿಗೆ ತಳ್ಬಿಟ್ಟು ಆಮೇಲೆ ಮಾರ್ಕೆಟ್ ಮೂಮೆಂಟಮ್ ಅವ್ರಿಗೆ ಯಾವ ಸೈಡ್ ಬೇಕೋ ಆ ರೀತಿಗೆ ತಳ್ಕೊಂಡೆ ಹೋಗ್ತಾರೆ ಮಾರ್ಕೆಟ್ನ. ಸೊ ಇವಾಗ ನನಗೇನು ಗೊತ್ತಾಯಿತು, ಇಬ್ಬರು ರೀಟೇಲರ್ಸ್ದು ಸೆಲ್ಲರ್ ರೀಟೇಲರ್ಸ್ ಇಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡಿದೆ, ಮಾರ್ಕೆಟು ಇಲ್ಲಿಂದ ಬೈಯಿಂಗ್ ಮೂಮೆಂಟಮ್ನ ಇನಿಷಿಯೇಟ್ ಮಾಡಿದೆ. ಸೊ ಮಾರ್ಕೆಟ್ ಬೈಯಿಂಗ್ ಮೂಮೆಂಟಮ್ನ ಇನಿಷಿಯೇಟ್ ಮಾಡಿದೆ ಅಂದರೆ ಏನರ್ಥ, ಇಲ್ಲಿ ಬೈಯರ್ಸ್ ಇರ್ತಾರೆ ಅಂತ. ಯಾಕಂದರೆ ಈ ಲೋನ ನೋಡ್ಬೋದು, ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಈ ಲೋಗಿಂತ ಕೆಳಗೆ ಹೋಗಿಲ್ಲ. ಸೊ ಏನು ಮಾಡಿರ್ತಾರೆ ಅಂದರೆ, ಬೈಯರ್ಸು ಯಾರ್ಯಾರು ಇಲ್ಲಿ ಬೈಯಿಂಗ್ ಸೈಡ್ಗೆ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿರ್ತಾರಲ್ಲ ಅವರೆಲ್ಲ ಇನ್ನೂ ಮಾರ್ಕೆಟಲ್ಲಿ ಇರ್ತಾರೆ. ಸೊ ಏನು ಮಾಡ್ಕೊತೀವಿ ಅಂದರೆ, ಸೆಲ್ಲರ್ಸ್ ಎಲ್ಲಿದ್ದಾರೆ ಅಂತ ಐಡೆಂಟಿಫೈ ಮಾಡಬೇಕು ಫಸ್ಟು, ಅದ್ರ ಜೊತೆಗೆ ಬೈಯರ್ಸ್ ಇದ್ದರೆ ಮಾರ್ಕೆಟಲ್ಲಿ ಬೈಯರ್ಸ್ ಎಲ್ಲಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ಇಷ್ಟು ಲೆವೆಲ್ಸ್ನ ಐಡೆಂಟಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಡೇಗೆ ಯಾವ ರೀತಿಯಾಗಿ ನಾವು ಪ್ಲ್ಯಾನ್ನ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಏನು ಮಾಡ್ತು ಮಾರ್ಕೆಟು, ಇಲ್ಲಿ ನೋಡೋದಾದರೆ ಯಾರ್ಯಾರು ಇಲ್ಲಿ ಸೆಲ್ ಮಾಡಿದ್ರಲ್ಲ ಅವ್ರನ್ನ ಫಸ್ಟ್ ಕ್ಯಾಂಡಲಲ್ಲೇ ಮಾರ್ಕೆಟಿಂದ ಆಚೆ ಕಳಿಸ್ತು. ಅಂದರೆ ಆ ಲೆವೆಲ್ವರೆಗೂ ಏನು ಹೋದ್ರೆ ಏನಾಗುತ್ತೆ ಅಂದರೆ, ಯಾರ್ಯಾರು ಇಲ್ಲಿ ಸೆಲ್ ಮಾಡಿರ್ತಾರೆ ಅವ್ರಿಗೆ ಲಾಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಮಾರ್ಕೆಟಿಂದ ಅವರು ಎಕ್ಸಿಟ್ನ ಕಾಣ್ತಾರೆ. ಸೊ ಯಾವಾಗ ಸೆಲ್ಲರ್ಸ್ ಎಲ್ಲ ಮಾರ್ಕೆಟಿಂದ ಎಕ್ಸಿಟ್ ಆದರೂ ಮಾರ್ಕೆಟು ಅಲ್ಲಿಂದ ಬೈಯರ್ನ ಮಾರ್ಕೆಟಿಂದ ಆಚೆ ಹೋಗೋದಕ್ಕೆ ಡೌನ್ ಸೈಡ್ಗೆ ಮೂಮೆಂಟಮ್ನ ಕೊಡ್ತು. ಸೊ ಇಲ್ಲಿದ್ದಂಥ ಬೈಯರ್ಸ್ನು ಕೂಡ ಮಾರ್ಕೆಟ್ ಆಚೆ ಕಳಿಸ್ತು. ಇವಾಗ ಈ ಮಾರ್ಕೆಟಲ್ಲಿ ಸೆಲ್ಲರ್ಸು ಇಲ್ಲ, ಬೈಯರ್ಸು ಇಲ್ಲ. ಸೊ ಏನು ಮಾಡುತ್ತೆ ಅಂದರೆ, ಸೆಲ್ಲರ್ಸು ಇಲ್ಲ ಬೈಯರ್ಸು ಇಲ್ಲ ಅಂದಾಗ ಮಾರ್ಕೆಟು ಹೊಸ ಸೆಲ್ಲರ್ಸ್ನ ಮತ್ತು ಹೊಸ ಬೈಯರ್ಸ್ನ ಇನ್ವೈಟ್ ಮಾಡೋದಕ್ಕೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿಯಾದಂಥ ಜಿಗ್ಜ್ಯಾಗ್ ಮೂಮೆಂಟಮ್ನ ಫಾರ್ಮ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲೂ ಕೂಡ ಅದೇ ಆಗಿದ್ದು. ಸೊ ಯಾವಾಗ ನನಗೆ ಗೊತ್ತಾಯಿತು ಇಲ್ಲಿ ಸೆಲ್ಲರ್ಸ್ ಇಲ್ಲ ಮತ್ತು ಇಲ್ಲಿ ಬೈಯರ್ಸ್ ಇಲ್ಲ ಅಂತ, ನಾನು ಬೈಯಿಂಗ್ ಟ್ರೇಡ್ಗೆ ಮೂಮೆಂಟಮ್ನ ನೋಡಿ ಬೈಯಿಂಗ್ ಸೈಡ್ಗೆ ಒಂದು ಟ್ರೇಡ್ನ ಪ್ಲ್ಯಾನ್ ಮಾಡಿದೆ. ಸೊ ಅದು ಎಷ್ಟು, ಅರೌಂಡ್ 9:24 ಹಂಗೆ ಪ್ಲ್ಯಾನ್ನ ಮಾಡಿದ್ದು. ಸೊ ಈ ಕ್ಯಾಂಡಲ್ ನೋಡೋದಾದರೆ ಅರೌಂಡ್ ಈ ಕ್ಯಾಂಡಲ್ ಹತ್ತತ್ರ ನಾನು ನನ್ನ ಬೈಯಿಂಗ್ ಟ್ರೇಡ್ನ ಇನಿಷಿಯೇಟ್ನ ಮಾಡ್ತೀನಿ.
ಸೊ ಇಲ್ಲಿ ಆರ್ಡರ್ಸಲ್ಲಿ ನೋಡ್ಬೋದು 925 ಹಂಗೆ ಒಂದು ಬೈಯಿಂಗ್ ಟ್ರೇಡ್ನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಗೊತ್ತಾಯಿತು ಮಾರ್ಕೆಟಲ್ಲಿ ಜಾಸ್ತಿ ಮೂಮೆಂಟಮ್ ಆಗೋದಿಲ್ಲ ಅಂತ. ಯಾಕೆ ಅಂದರೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಇಲ್ಲಿ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದಂಥ ರಿಟೇಲ್ ಸೆಲ್ಲರ್ಸ್ ಇಲ್ಲ ಮತ್ತು ರಿಟೇಲ್ ಬೈಯರ್ಸ್ ಇಲ್ಲ. ಆದ್ದರಿಂದ ಏನಾಗುತ್ತೆ ಮಾರ್ಕೆಟಲ್ಲಿ ಸ್ವಲ್ಪನೇ ಮೂಮೆಂಟಮ್ ಆಗುತ್ತೆ. ಸೊ ಆ ಸ್ವಲ್ಪ ಮೂಮೆಂಟಮ್ನ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಮಾರ್ಕೆಟಿಂದ ಕ್ವಿಕ್ಕಾಗಿ ಎಕ್ಸಿಟ್ನ ಕಾಣ್ತೀನಿ. ಸೊ ಅದು ಎಷ್ಟು ಪ್ರೈಸಲ್ಲಿ ಎಕ್ಸಿಟ್ನ ಕಾಣ್ತೀನಿ, ಅರೌಂಡ್ 172ಲಿ ನಾನು ಬೈ ಮಾಡಿದ್ದು 180 ರುಪೀಸಲ್ಲಿ ನಾನು ಎಕ್ಸಿಟ್ನ ಕಾಣ್ತೀನಿ. ಅರೌಂಡ್ 8 ರುಪೀಸಷ್ಟು ಪ್ರಾಫಿಟ್ ಆಗಿತ್ತು. ಸೊ ಅದಾದಮೇಲೆ ನಾನೇನು ಮಾಡಿದೆ, ವೆಯ್ಟ್ ಮಾಡ್ತಾಯಿದ್ದೆ ಮಾರ್ಕೆಟಲ್ಲಿ ಮತ್ತೆ ಯಾವುದಾದ್ರೂ ಮೂಮೆಂಟಮ್ ಸಿಗುತ್ತಾ ದೊಡ್ಡದಾದಂಥದ್ದು ಅಂದ್ಬಿಟ್ಟು ಕಾಯ್ತಾಯಿದ್ದೆ. ಅದಾದಮೇಲೆ ಇನ್ನೊಂದು ಟ್ರೇಡ್ನ ಪ್ಲ್ಯಾನ್ ಮಾಡ್ತೀನಿ, ಬಟ್ ಆ ಟ್ರೇಡು ನನಗೆ ಅಷ್ಟು ಮೂಮೆಂಟಮ್ನ ಕೊಡೋದಿಲ್ಲ. ಇವಾಗ ಏನಾಯಿತು ಮಾರ್ಕೆಟಲ್ಲಿ ನಾವು ಆಲ್ರೆಡಿ ನೋಡ್ದಂಗೆ ಪ್ರೀವಿಯಸ್ ಡೇದು ಸೆಲ್ಲರು ಇಲ್ಲ ಮಾರ್ಕೆಟಲ್ಲಿ, ಪ್ರೀವಿಯಸ್ ಡೇನ ಬೈಯರು ಇಲ್ಲ. ಸೊ ಇಲ್ಲೇನಾಯಿತು, ಹೊಸದಾಗಿ ಒಬ್ಬ ಬಯರ್ನ ಕ್ರಿಯೇಟ್ ಮಾಡಿರ್ತಾರೆ ಮಾರ್ಕೆಟ್. ಯಾಕೆಂದರೆ ಈ ಲೋ ಪಾಯಿಂಟ್ನಿಂದ ಬಯರ್ಸ್ ಆ್ಯಕ್ಟಿವೇಟ್ ಆಗಿದ್ದಾರೆ ಅಂದರೆ ಅಲ್ಲಿ ವಿಕ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅಲ್ಲಿ ಬಯರ್ಸ್ ಇದ್ದಾರೆ ಅಂತ ಅರ್ಥ. ಸೊ ಯಾವಾಗ ಮಾರ್ಕೆಟು ಈ ರೀತಿಯಾಗಿ ವಿಕ್ನ ಕ್ರಿಯೇಟ್ ಮಾಡಿ ಅಲ್ಲಿರುವಂಥ ಬೈಯರ್ಸ್ನ ಮಾರ್ಕೆಟಿಂದ ಆಚೆ ಕಳಿಸ್ತು, ಅವಾಗ ಏನಾಯಿತು ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗಿದ್ದಾರೆ, ಬೈಯರ್ಸ್ ಇಲ್ಲಿಂದ ಆಚೆ ಹೋಗಿದ್ದಾರೆ ಅಂತ ಅರ್ಥ. ಸೊ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗಿರುವ ಕಾರಣ ನಾನೇನು ಮಾಡ್ತಾಯಿದ್ದೆ, ಇಲ್ಲಿ ಏನಾದರೂ ನನಗೆ ಟ್ರೇಡಿಂಗ್ ಸೆಟಪ್ ಸಿಗುತ್ತಾ ಈ ಸೆಲ್ಲರ್ಸ್ನ ಟಾರ್ಗೆಟ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅದೇ ರೀತಿಯಾಗಿ ಮಾರ್ಕೆಟ್ ಏನು ಮಾಡ್ತು, ಒಂದು ಲೋನ ಫಾರ್ಮ್ ಆದಮೇಲೆ ಮಾರ್ಕೆಟ್ ಈ ರೀತಿಯಾಗಿ ಹೈಯರ್ ಹೈಸ್ನ ಫಾರ್ಮ್ ಮಾಡೋದಕ್ಕೆ ಹೋಗ್ತಾಯಿತ್ತು. ಸೊ ಈ ರೀತಿಯಾಗಿ ಹೈಯರ್ ಹೈ ಫಾರ್ಮ್ ಮಾಡ್ತಾಯಿದೆ ಅಂದರೆ ಅಪ್ ಟ್ರೆಂಡ್ಗೆ ಮಾರ್ಕೆಟು ಮೂವ್ ಆಗ್ತಾಯಿದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಅರೌಂಡ್ 10 o'clock ಟೈಮಲ್ಲಿ, ಈ ಟೈಮಲ್ಲೆಲ್ಲೋ ನಾನು ಇನ್ನೊಂದು ಬೈಯಿಂಗ್ ಟ್ರೇಡ್ನ ಇನಿಷಿಯೇಟ್ ಮಾಡ್ತೀನಿ. ಸೊ ಅದೇ ಈ ಸೆಕೆಂಡ್ ಟ್ರೇಡ್ನ ನಾನು ತೊಗೊಂಡಿರೋವಂಥದ್ದು. ಸೊ ಇಲ್ಲಿ ನೋಡೋದಾದರೆ ಅರೌಂಡ್ 10 o'clock ಹಂಗೆ ನಾನು ಇನ್ನೊಂದು ಬೈಯಿಂಗ್ ಸೈಡ್ ಟ್ರೇಡ್ನ ಇನಿಷಿಯೇಟ್ ಮಾಡಿದೆ. ಬಟ್ ಮಾರ್ಕೆಟ್ ಏನಾಯಿತು ಅಂದರೆ ನಾನು ಎಂಟರ್ ಆದಮೇಲೆ ಅಲ್ಲಿಂದ ಜಾಸ್ತಿ ಆದಂಥ ಮೂಮೆಂಟಮ್ನ ಕೊಡಲಿಲ್ಲ. ಮಾರ್ಕೆಟ್ ಏನು ಮಾಡ್ತು, ಅಲ್ಲೇ ಅದೇ ರೇಂಜಲ್ಲಿ ಪ್ರೈಸ್ನ ಓಡಾಡಿಸ್ತಾ ಇತ್ತು. ಸೊ ಈ ರೀತಿಯಾಗಿ ಮೂಮೆಂಟಮ್ ಒಂದೇ ರೇಂಜಲ್ಲಿ ಪ್ರೈಸ್ ಮೂಮೆಂಟಮ್ ಆಗ್ತಾಯಿದ್ರೆ ನನಗೆ ಆಪ್ಷನ್ ಪ್ರೈಸಸ್ಸಲ್ಲಿ ಪ್ರೈಸ್ ಮೂಮೆಂಟಮ್ಮು ಡಿಕೆ ಆಗ್ತಾ ಇರುತ್ತೆ. ಎಷ್ಟೊತ್ತು ಪ್ರೈಸ್ ಇಲ್ಲಿ ಒಂದೇ ಲೆವೆಲಲ್ಲಿ ಅಥವಾ ಒಂದೇ ರೇಂಜಲ್ಲಿ ಪ್ರೈಸ್ ಮೂಮೆಂಟ್ ಆಗ್ತಾ ಇರುತ್ತೆ, ನನಗೆ ಆಪ್ಷನ್ ಪ್ರೈಸಸ್ಸು ಮೇಲಕ್ಕೆ ಹೋಗೋದಿಲ್ಲ. ಸೊ ಆದ್ದರಿಂದಾಗಿ ನಾವು ಬೇಗ ಲೇಟಾಗಿ ಈ ಟ್ರೇಡಲ್ಲಿ ಎಕ್ಸಿಟ್ನ ಕಾಣಬೇಕಾಯ್ತು. ಯಾಕಂದರೆ ಅಟ್ಲೀಸ್ಟ್ ಕಾಸ್ಟಿಗಾದರೂ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಅರೌಂಡ್ 5 ರುಪೀಸಷ್ಟು ಲಾಸ್ನ ಕಾಣ್ತೀನಿ ಈ ಟ್ರೇಡಲ್ಲಿ. ಸೊ ಓವರಾಲ್ 3 ರುಪೀಸಷ್ಟು ಪ್ರಾಫಿಟ್ ಆಗಿತ್ತು. ಸೊ 2 ಟ್ರೇಡ್ ತೊಗೊಂಡಿರೋದ್ರಿಂದ 225 ಅಷ್ಟು ಪ್ರಾಫಿಟ್ ಆಗಿದೆ. ಅದರಲ್ಲಿ ಬ್ರೋಕರೇಜಸ್ ಎಲ್ಲ ಕಳೆದು ಇವತ್ತಿನ ದಿನ ಬರೀ 100 ರುಪೀಸಷ್ಟು ಮಾತ್ರ ನನಗೆ ಪ್ರಾಫಿಟ್ ಸಿಗುತ್ತೆ. ಸೊ ಮಾರ್ಕೆಟಲ್ಲಿ ಯಾವಾಗಲೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೆನ್ನೆ ಒಂದು ಒಳ್ಳೆಯಾದಂಥ ಪ್ರಾಫಿಟ್ ಮಾಡಿದ್ವಿ, ಸೊ ಇವತ್ತು ಕೂಡ ಹಂಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಾರ್ದು. ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದನ್ನು ತೊಗೊತಾ ಇರಬೇಕು, ಮಾರ್ಕೆಟಿಂದ ಹೋಗ್ತಾ ಇರಬೇಕು. ಸೊ ಈ ರೀತಿಯಾದಂಥ ಟ್ರೇಡಿಂಗ್ ಎಕ್ಸಿಕ್ಯೂಷನ್ಸ್ ನಿಮಗೆ ಇಷ್ಟ ಆದರೆ, ಇದೇ ರೀತಿಯಾದಂಥ ಲಾಜಿಕ್ ಬೇಸ್ಡ್ ಟ್ರೇಡಿಂಗ್ನ ನೀವು ಮಾಡಬೇಕು ಅನ್ನೋಂಗಿದ್ರೆ ನಾನು ಇದೇ ರೀತಿಯಾದಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಟ್ರೇಡಿಂಗ್ ಸಿಸ್ಟಮ್ ಏನಿತ್ತು, ನನ್ನ ಲಾಜಿಕ್ ಏನಿತ್ತು ಇವತ್ತಿನ ದಿನ, ನಾನು ಏನಕ್ಕೋಸ್ಕರ ಈ ಟ್ರೇಡಲ್ಲಿ ಎಂಟ್ರಾದೆ, ಈ ಎಲ್ಲ ಡೀಟೇಲ್ಸ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದಕ್ಕೆ ಆದಷ್ಟು ಬೇಗ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈನ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ದಿನದ ಟ್ರೇಡ್ ಎಕ್ಸಿಕ್ಯೂಷನ್ ಮತ್ತು ಟ್ರೇಡ್ ಹಿಂದಿನ ಲಾಜಿಕ್ ಏನು ಅನ್ನೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಸೊ ಹ್ಯಾಪಿ ವೀಕೆಂಡ್, ಹ್ಯಾಪಿ ಟ್ರೇಡಿಂಗ್. ಥ್ಯಾಂಕ್ ಯು ಆಲ್, ಬಾಯ್.